ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಸ್ಟಾಕ್ ಎಕ್ಸ್ಪೆನ್ಸಿವ್ ಇದೆಯಾ ಅಥವಾ ಚೀಪ್ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ? ಅದರ ಪಿ ರೇಷಿಯೋ ನೋಡಿದ್ರೆ ಸಾಕಾಗತ್ತೆ. ಆದರೆ ವಾಸ್ತವ ಏನು ಅಂದರೆ PE, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅನ್ನೋದು ಪ್ರತಿ ಸೆಕ್ಟರ್ಗೆ ಬೇರೆ ಬೇರೆ ಆಗಿರುತ್ತೆ. ಮೊದಲು ಈ ಸಂಖ್ಯೆಗಳನ್ನು ಒಮ್ಮೆ ನೋಡ್ಕೊಂಡು ಬರೋಣ. FMCG ಸೆಕ್ಟರ್ ಹೋಲುವಂಥ ಕ್ಷೇತ್ರಗಳಲ್ಲಿ ಅರ್ನಿಂಗ್ಸ್ ಸ್ಟಡಿಯಾಗಿ ಗ್ರೋ ಆಗ್ತಾ ಇರುತ್ತೆ. ಡಿಸೆಂಬರ್ 2025 ವೇಳೆಗೆ ನಿಫ್ಟಿ FMCG ಇಂಡೆಕ್ಸ್ ಸುಮಾರು 40-41x ಅಂದರೆ 40-41 ಟೈಮ್ಸ್ ಪಿನಲ್ಲಿ ಟ್ರೇಡ್ ಆಗ್ತಾ ಇತ್ತು. ನೆಸ್ಲೆ ಸುಮಾರು 81x ಪಿನಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಬ್ರಿಟಾನಿಯಾ ಸುಮಾರು 63x ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ FY25 ನಲ್ಲಿ ನೆಸ್ಲೆ ಮತ್ತು ಬ್ರಿಟಾನಿಯಾದ ಪ್ರಾಫಿಟ್ ಗ್ರೋತ್ ಕೇವಲ 3.4% ಮತ್ತು 2% ಇಯರ್ ಆನ್ ಇಯರ್ ಮಾತ್ರ ಇತ್ತು. ಇನ್ನೊಂದು ಕಡೆ ಮೆಟಲ್ ಸೆಕ್ಟರ್ ಒಂದು ಸೈಕಲ್ ಡ್ರಿವನ್ ಸೆಕ್ಟರ್, ಅಂದರೆ ಪ್ರೈಸಸ್ ಮತ್ತು ಡಿಮಾಂಡ್ನಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಪ್ರಾಫಿಟ್ ಅಥವಾ ಲಾಸಸ್ ಸಂಪೂರ್ಣವಾಗಿ ಮೇಲೆ ಕೆಳಗೆ ಆಗಿಬಿಡುತ್ತೆ. FY25 ನಲ್ಲಿ ಟಾಟಾ ಸ್ಟೀಲ್ನ ಒನ್ ಆಫ್ ಟರ್ನ್ ಅರೌಂಡ್ ಅದಕ್ಕೆ ಉತ್ತಮವಾದಂತಹ ಉದಾಹರಣೆ. ಹಾಗೆಯೇ ವೇದಾಂತಗೆ ಸುಮಾರು 3x ಇಯರ್ ಆನ್ ಇಯರ್ ಪ್ರಾಫಿಟ್ ಜಂಪ್ ಕಂಡು ಬಂದಿದೆ. ಇಷ್ಟಾದರೂ ನಿಫ್ಟಿ ಮೆಟಲ್ ಇಂಡೆಕ್ಸ್ ಮಾತ್ರ ಕೇವಲ 18-19x ಪಿನಲ್ಲಿ ಟ್ರೇಡ್ ಆಗ್ತಾ ಇದೆ. NMDC ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸುಮಾರು 9x ಪಿ ಮತ್ತು ಹಿಂಡೆಲ್ಕೋ ಸುಮಾರು 10x ಪಿ, ಅಂದರೆ ಲೋ ಟೀನ್ಸ್ ಮಲ್ಟಿಪಲ್ಸ್. ಇದು FMCGಗಿಂತ ಬಹಳನೇ ಕಡಿಮೆ. ಸೊ ಇಲ್ಲಿ ಪ್ರಶ್ನೆ ಇರೋದು ಸಿಂಪಲ್ ಆದಂತಹ ಪ್ರಶ್ನೆ, ಈ ಪಿ ಗೇಮ್ ಅಂದರೆ ಏನು? ಯಾಕೆ ಬೇರೆ ಬೇರೆ ಸೆಕ್ಟರ್ಗೆ ಬೇರೆ ಬೇರೆ ವ್ಯಾಲ್ಯೂಯೇಷನ್ ಇರುತ್ತೆ? ಇನ್ವೆಸ್ಟರ್ಸ್ ಆಗಿ ನಾವು ಇದನ್ನು ಹೇಗೆ ಡಿಕೋಡ್ ಮಾಡಬೇಕು? ಇದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಪಿನ ಡಿಕೋಡ್ ಮಾಡೋಣ. ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಹೇಳಿ. ಲೆಟ್ಸ್ ಸ್ಟಾರ್ಟ್. ಸಾಮಾನ್ಯವಾಗಿ ಬಹಳಷ್ಟು ರಿಟೇಲ್ ಇನ್ವೆಸ್ಟರ್ಗಳು PEಯನ್ನು ಹೇಗೆ ನೋಡ್ತಾರೆ ಅಂದರೆ EPS, ಅರ್ನಿಂಗ್ ಪರ್ ಶೇರ್ X ರೂಪೀಸ್ ಇದ್ರೆ ಫೇರ್ PE 20-25 ಇರಬೇಕು ಅಂತ. ಅದರ ವ್ಯಾಲ್ಯೂ EPS ಇಂಟು 20-25. ಫೇಮಸ್ ಇನ್ವೆಸ್ಟರ್ ಮೈಕಲ್ ಮೊಬೋಸಿನ್ ಅದನ್ನು ನೇರವಾಗಿ ಅನಾಲಿಟಿಕಲ್ ಡೆಡ್ ಎಂಡ್ ಅಂತ ಕರೀತಾರೆ. ಅವ್ರ ಪ್ರಕಾರ PE ಒಂದು ಆರ್ಬಿಟ್ರಿ ನಂಬರ್ ಅಲ್ಲ, ಅದು ಕಂಪನಿಯ ಬಿಸ್ನೆಸ್ ಎಕನಾಮಿಕ್ಸ್ನ ಫಲಿತಾಂಶ. ಅಂದರೆ ಗ್ರೋತ್, ರಿಟರ್ನ್ಸ್ ಆನ್ ಕ್ಯಾಪಿಟಲ್ ಮತ್ತು ರಿಸ್ಕ್ ಫ್ಯಾಕ್ಟರ್ ಇದೆಲ್ಲ ಸೇರಿ PE. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಯಾಕೆ ಬೇರೆ ಬೇರೆ ಸೆಕ್ಟರ್ಸ್ ಬೇರೆ ಬೇರೆ PE ಯೂನಿವರ್ಸ್ನಲ್ಲಿ ಬರ್ತವೆ ಅನ್ನೋದು. ಅದನ್ನು ಹೇಳ್ತೀನಿ ಕೇಳಿ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಈ ಸೆಕ್ಟರ್ನಲ್ಲಿ ಡೈಲಿ ಯೂಸ್ ಪ್ರಾಡಕ್ಟ್ಗೆ ಒಂದು ಸ್ಥಿರ ಡಿಮಾಂಡ್ ಇರುತ್ತೆ, ಒಂದೇ ಥರದ ಡಿಮಾಂಡ್ ಇರುತ್ತೆ. ಅರ್ನಿಂಗ್ಸ್ ಇಲ್ಲಿ ಸ್ಥಿರ ಆಗಿರೋದಿಲ್ಲ, ಬದಲಿಗೆ ಅಸ್ಥಿರ ಆಗಿರುತ್ತೆ. ಬ್ರ್ಯಾಂಡ್ ಪ್ರೆಸೆನ್ಸ್ ಸ್ಟ್ರಾಂಗ್ ಆಗಿದೆ, ROE ಹೈ ಇದೆ, ಬಿಸ್ನೆಸ್ ಸೈಕ್ಲಿಕ್ಯಾಲಿಟಿ ಲೋ ಇದೆ. ಇದಕ್ಕೆ ಕಾರಣ ನೋಡಿದ್ರೆ ಕಳೆದ 5 ವರ್ಷದ ಸೇಲ್ಸ್ ಗ್ರೋತ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇವಲ ಸುಮಾರು 5.3% ಇದೆ. 5 ವರ್ಷದ ಪ್ರಾಫಿಟ್ ಗ್ರೋತ್ನಲ್ಲೂ ಕೂಡ ಇದು ಸುಮಾರು 12% ಮಾತ್ರ ಇದೆ. ಅಂದರೆ ಅರ್ನಿಂಗ್ ಸ್ಟೇಬಲ್ ಮತ್ತು ಪ್ರೆಡಿಕ್ಟೇಬಲ್ ಇರೋದ್ರಿಂದ ಹೈಯರ್ PE ಕಾಣಿಸ್ತಾ ಇದೆ. ಪೆನಿಟ್ರೇಷನ್, ಪ್ರೀಮಿಯಮೈಸೇಷನ್ ಮತ್ತು ಫಾರ್ಮಲೈಸೇಷನ್ ಇವುಗಳಿಗೆ ಇನ್ನೂ ಲಾಂಗ್ ರನ್ವೇ ಇದೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶ ಇದೆ ಅಂತ. ಆದರೆ ಮೆಟಲ್ ಸೆಕ್ಟರ್ನಲ್ಲಿ ಪರಿಸ್ಥಿತಿ ಬೇರೆಯೇ ಆಗಿದೆ. ಇಲ್ಲಿ ಅರ್ನಿಂಗ್ಸ್ ಮುಖ್ಯವಾಗಿ ಕಮೋಡಿಟಿ ಪ್ರೈಸಸ್ ಮತ್ತು ಡಿಮಾಂಡ್ ಸೈಕಲ್ನ ಮೇಲೆ ಅವಲಂಬಿತ ಆಗಿದೆ. ಇದು ಒಂದು ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್. ಇಲ್ಲಿ ಡೆಟ್ ಅಂದರೆ ಸಾಲ ಸಾಮಾನ್ಯವಾಗಿ ಹೆಚ್ಚಾಗೇ ಇರುತ್ತೆ. ಕ್ಯಾಶ್ ಫ್ಲೋಸ್ ವಾಲಟೈಲ್ ಆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ 5 ವರ್ಷದ ಸೇಲ್ಸ್ ಗ್ರೋತ್ನಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸುಮಾರು 17% ಇದ್ದರೆ, ಅದೇ 5 ವರ್ಷದ ಪ್ರಾಫಿಟ್ ಗ್ರೋತ್ನಲ್ಲಿ ಇದು ಸುಮಾರು 45% ಆಗಿದೆ. ಅಂದರೆ ಬಹಳಷ್ಟು ವಾಲಟೈಲ್ ಆಗಿದೆ. ಇದಕ್ಕೆ ಕಾರಣ ಏನು ಅಂದರೆ ಮೆಟಲ್ ಸ್ಟಾಕ್ಸ್ನಲ್ಲಿ PE ಕೆಲವೊಮ್ಮೆ ಸಿಂಗಲ್ ಡಿಜಿಟ್ನಲ್ಲಿ ಇರುತ್ತೆ. ಇನ್ನೂ ಕೆಲ ಸಮಯದಲ್ಲಿ 110x ಅಲ್ಲಿವರೆಗೂ ಹೋಗಬಹುದು. ಆದರೆ ಇಂಡೆಕ್ಸ್ ಲೆವೆಲ್ ಮಲ್ಟಿಪಲ್ ಸಾಮಾನ್ಯವಾಗಿ ಕಮ್ಮಿಯಾಗೇ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ ಸೈಕಲ್ ಪೀಕ್ ಸಮಯದಲ್ಲಿ ಅರ್ನಿಂಗ್ಸ್ ಅಂದರೆ ಗಳಿಕೆ ಅಚಾನಕಕ್ಕೆ ಹೆಚ್ಚಾಗಿರುತ್ತೆ. ಆದರೆ PE ಆಪ್ಟಿಕಲಿ ವೆರಿ ಲೋ ಅನ್ಸ್ಬೋದು. ಕಾರಣ ಮೆಟಲ್ ಸೆಕ್ಟರ್ನಲ್ಲಿ PEಯನ್ನು ಹೆಚ್ಚು ರಿಲೇಬಲ್ ಮ್ಯಾಟ್ರಿಕ್, ವಿಶ್ವಾಸಾರ್ಹ ಮ್ಯಾಟ್ರಿಕ್ ಅಂತ ಪರಿಗಣಿಸಲಾಗೋದಿಲ್ಲ. ಇದರ ಜೊತೆಗೆ ಇನ್ನೊಂದು ದೊಡ್ಡ ವ್ಯತ್ಯಾಸ ಇದೆ. ಅದೇನು ಅಂದರೆ ಈ ಕ್ಯಾಪಿಟಲ್ ಇಂಟೆನ್ಸಿಟಿ. ಬ್ರ್ಯಾಂಡ್ ಕಂಪನೀಸ್ ಮತ್ತು ಸಾಫ್ಟ್ವೇರ್ ಕಂಪನೀಸ್ಗಳಿಗೆ ಬೆಳವಣಿಗೆಗೆ ಹೆಚ್ಚು ಕ್ಯಾಪಿಟಲ್ ಬೇಕಾಗೋದಿಲ್ಲ. ಅದಕ್ಕೆ ಅದರ ROE ಮತ್ತು ವ್ಯಾಲ್ಯೂಯೇಷನ್ ಹೈ ಇರುತ್ತೆ. ಆದರೆ ಸ್ಟೀಲ್ ಮಿಲ್ಸ್ ಅಥವಾ ಈ ರಿಫೈನರೀಸ್ಗೆ ಹೆಚ್ಚು ಫಿಕ್ಸೆಡ್ ಕಾಸ್ಟ್ ಬೇಕಾಗತ್ತೆ. ಅದಕ್ಕೆ ಅವುಗಳ PE ಮಲ್ಟಿಪಲ್ಸ್ ಲೋವರ್ ಆಗಿರುತ್ತೆ. ಇದೆಲ್ಲದರ ಜೊತೆಗೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, PEಗೆ ಬೇರೆ ಬೇರೆ ಟೈಪ್ಸ್ಗಳಿದ್ದಾವೆ. ಟ್ರೇಡಿಂಗ್ PE ಇದು ಹಿಂದಿನ ಅರ್ನಿಂಗ್ಸ್ ಆಧರಿಸಿ, ಅಂದರೆ ಪಾಸ್ಟ್
ಆಧರಿಸಿ, ಫಾರ್ವರ್ಡ್ ಪಿ ಇ ಅಂದರೆ ಮುಂದಿನ ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸನ್ನು ಆಧರಿಸಿ ಇರುತ್ತೆ. ಹಾಗಾದರೆ ಈ ಪಿ ಜಿ ರೇಷ್ಯೂ ಅಂದರೆ ಏನು ಹೇಳ್ತೀನಿ ಕೇಳಿ. ಪಿ ಜಿ ರೇಷ್ಯೂ ಅಂದರೆ ಗ್ರೋತ್ ಕಾಂಟೆಸ್ಟ್ನಲ್ಲಿ ಟ್ರೈಲಿಂಗ್ ಪಿ ಮತ್ತು ಅರ್ನಿಂಗ್ ಗ್ರೋತ್ ಎರಡನ್ನೂ ಸೇರಿಸಿ ವ್ಯಾಲ್ಯೂಯೇಷನನ್ನು ಜಡ್ಜ್ ಮಾಡುತ್ತೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಯಾವ ಸಂದರ್ಭದಲ್ಲಿ ಯಾವ ಪಿ ಅನ್ನು ಬಳಸಬೇಕು, ಯಾವ ಕಾಂಟೆಸ್ಟ್ನಲ್ಲಿ ಬಳಸಬೇಕು, ಯಾವಾಗ ಮತ್ತು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಫೈನ್, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ಬಿಡ್ತೀನಿ. ಇನ್ವೆಸ್ಟಿಂಗ್ ಅಂದರೆ ಅದು ಫಾರ್ಮುಲಾಗಳನ್ನು ಇಟ್ಕೊಂಡು ಆಟ ಆಡೋದು ಮಾತ್ರ ಅಲ್ಲ. ನಿಜವಾಗಿ ಇನ್ವೆಸ್ಟಿಂಗ್ ಅಂದರೆ ಅದು ಒಂದು ಆರ್ಟ್ ಪ್ಲಸ್ ಸೈನ್ಸ್. ಇಲ್ಲಿ ನಂಬರ್ಸ್ ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ, ಫೈನಲ್ ಆನ್ಸರ್ ಆಗಿರೋದಿಲ್ಲ. ಪಿ ಅನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದು ಎಲ್ಲಿ ಕೆಲಸ ಮಾಡುತ್ತೆ, ಎಲ್ಲಿ ಮಿಸ್ಲೀಡಿಂಗ್ ಆಗ್ಬೋದು, ಎಲ್ಲಿ ಯೂಸ್ಲೆಸ್ ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ. ಅದನ್ನೇ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ನಲ್ಲಿ ಇಲ್ಲಿ ಪಿ ಇ ಮಿಸ್ಲೀಡಿಂಗ್ ಆಗ್ಬೋದು. ಹೇಗೆ? ICICI ಬ್ಯಾಂಕ್, SBI ಈ ಥರದ ಬ್ಯಾಂಕ್ಗಳಲ್ಲಿ ಪ್ರಾಫಿಟ್ಸ್ ಕೇವಲ ಗ್ರೋತ್ ಮೇಲೆ ಮಾತ್ರ ಡಿಪೆಂಡ್ ಆಗಿರೋದಿಲ್ಲ. ಅವು ಹೆಚ್ಚು ಡಿಪೆಂಡ್ ಆಗಿರೋದು NIMs ಅಂದರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್, CASA ಮಿಕ್ಸ್ ಅಂದರೆ ಕರೆಂಟ್ ಸೇವಿಂಗ್ಸ್ ಅಕೌಂಟ್ಸ್, ಕ್ರೆಡಿಟ್ ಗ್ರೋತ್, ಪ್ರೊವಿಷನ್ಸ್ ಮತ್ತು NPAs ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಇದೆಲ್ಲದರ ಕೊಲಾಬ್ರೇಷನ್ ಆಗಿರುತ್ತೆ. ಇವೆಲ್ಲದರ ಕಾರಣದಿಂದಾಗಿ ಅರ್ನಿಂಗ್ಸ್ ತುಂಬ ವಾಲಟೈಲ್ ಆಗಿರಬಹುದು. ಕಾರಣ ಬ್ಯಾಂಕಿಂಗ್ ಸ್ಟಾಕ್ಸನ್ನು P1 ಆಧಾರದಲ್ಲಿ ಮಾತ್ರ ಜಡ್ಜ್ ಮಾಡೋದು ತುಂಬ ಅಂದರೆ ತುಂಬಾ ರಿಸ್ಕಿ. ನೆಕ್ಸ್ಟ್ ಕೇಸ್ ರಿಯಲ್ ಎಸ್ಟೇಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್. ಈ DLF, ಅದಾನಿ ಪೋರ್ಟ್ಸ್ ಹೋಲುವಂಥ ಬಿಸ್ನೆಸ್ಗಳಲ್ಲಿ ಹೆವಿ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್ಗಳಿರ್ತವೆ. ಡಿಪ್ರಿಸಿಯೇಷನ್ ಕೂಡ ಹೆಚ್ಚಿರುತ್ತೆ. ಇದರಿಂದಾಗಿ ನೆಟ್ ಪ್ರಾಫಿಟ್ ಪೇಪರ್ ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಪಿ ಅನ್ನು ಇಗ್ನೋರ್ ಮಾಡಬೇಕು. ಹಾಗಾದರೆ ಇಲ್ಲಿ ಸರಿಯಾದ ಮ್ಯಾಟ್ರಿಕ್ ಯಾವುದು? ಅದು EV EBITDA. ಡೆಟ್ ಮತ್ತು ಡಿಪ್ರಿಸಿಯೇಷನ್ನ ಅಸ್ಪಷ್ಟತೆಯನ್ನು ಇದು ತೆಗೆದುಹಾಕತ್ತೆ ಮತ್ತು ರಿಯಲ್ ಆಪರೇಟಿಂಗ್ ಕ್ಯಾಶ್ ಫ್ಲೋವನ್ನು ಇದು ತೋರಿಸುತ್ತೆ. ಇನ್ನೊಂದು ಮುಖ್ಯ ಕೇಸ್ ಲೋ ಪಿ ಟ್ರ್ಯಾಪ್. ಒಂದು ಸ್ಟಾಕ್ ಚೀಪ್ ಅನಿಸ್ಬಹುದು, ಆದರೆ ನಿಜವಾಗಿಯೂ ಅದು ಚೀಪ್ ಆಗಿರೋದಿಲ್ಲ. ಅನೇಕ ಬಾರಿ ಪಿ ಬೇಸಿಸ್ನಲ್ಲಿ ಸ್ಟಾಕ್ ತುಂಬ ಚೀಪ್ ಅಂತ ಕಾಣಿಸುತ್ತೆ. ಇಲ್ಲಿ ಸಮಸ್ಯೆ ಏನು ಅಂದರೆ ಪಿ ಕಮ್ಮಿ ಇರೋದು. ಇಲ್ಲಿ ಇ ಅಂದರೆ ಅರ್ನಿಂಗ್ಸ್ ವಾಸ್ತವದಲ್ಲಿ ಅಂದರೆ ನೈಜವಾಗಿ ಅದು ಏನು ಹೇಳಿರ್ತಾರೆ ಅಷ್ಟಕ್ಕೆ ಇರೋದಿಲ್ಲ. ಅರ್ನಿಂಗ್ಸ್ ಒನ್ ಟೈಮ್ ಗೇನ್ನಿಂದ ಇನ್ಫ್ಲೇಟ್ ಆಗಿರ್ಬೋದು, ಅಥವಾ ಪ್ರಾಫಿಟ್ಸ್ ಕೋರ್ ಬಿಸ್ನೆಸ್ ಅಲ್ಲದೆ ಅದರ್ ಇನ್ಕಮ್ನಿಂದ ಬಂದಿರಬಹುದು. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗ್ರಾಫೈಟ್ ಇಂಡಿಯಾ ಸ್ಟೋರಿ 2018-19. 2018ರಲ್ಲಿ ಗ್ರಾಫೈಟ್ ಇಂಡಿಯಾ ನೋಡಿದ್ರೆ ಸ್ಟಾಕ್ ಪ್ರೈಸ್ 1,000 ಹೆಚ್ಚಿತ್ತು. ಆ ಸಮಯದಲ್ಲಿ ಪಿ ಕೇವಲ ಸುಮಾರು 10x ಇತ್ತು. ನಂತರ ಅದು ಇನ್ನೂ ಕಮ್ಮಿಯಾಗಿ 6x ವರೆಗೂ ಬಂತು. ಆದರೆ ಮುಂದಿನ ವರ್ಷ ಸ್ಟಾಕ್ 70-80% ಕ್ರ್ಯಾಶ್ ಆಯಿತು. ಇಲ್ಲಾಗಿದ್ದೇನು ಅಂದರೆ ಗ್ರಾಫೈಟ್ ಇಂಡಿಯಾ ಒಂದು ಸೈಕ್ಲಿಕಲ್ ಬಿಸ್ನೆಸ್ನಲ್ಲಿದೆ. ಅಂದರೆ ಗ್ರಾಫೈಟ್ ಎಲೆಕ್ಟ್ರೋಡ್ಸ್ 2018ರಲ್ಲಿ ಜಾಗತಿಕವಾಗಿ ಎಲೆಕ್ಟ್ರೋಡ್ಗಳ ಶಾರ್ಟೇಜ್ ಉಂಟಾಯಿತು. ಆ ಕಾರಣದಿಂದಾಗಿ ಪ್ರೈಸಸ್ ಆಕಾಶಕ್ಕೆ ಹಾರಿತು ಮತ್ತು ಕಂಪನಿಗೆ ಒನ್ಸ್ ಇನ್ ಎ ಡೆಕೇಡ್ ಅಬ್ನಾರ್ಮಲ್ ಪ್ರಾಫಿಟ್ ಬಂದವು. ಇಲ್ಲಿ ಏನಾಯಿತು ಅಂದರೆ ಅರ್ನಿಂಗ್ಸ್ ತಾತ್ಕಾಲಿಕವಾಗಿ ಎಕ್ಸ್ಪ್ಲೋಡ್ ಆಯಿತು. ಪಿ ಫಾರ್ಮುಲಾದ ಡಿನಾಮಿನೇಟರ್ ದೊಡ್ಡದಾಯಿತು. ಹಾಗಾಗಿ ಪಿ ಆರ್ಟಿಫಿಷಿಯಲಿ ತುಂಬ ಸ್ಮಾಲ್ ಅಂತ ಅನಿಸ್ತು. ಇದೇ ಹೂಡಿಕೆಯ ಆರ್ಟ್ನ ಭಾಗ. ಸೈಕ್ಲಿಕಲ್ ಇಂಡಸ್ಟ್ರೀಸ್, ಹಾಗಂದರೆ ಮೆಟಲ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಕಮೋಡಿಟೀಸ್ ಆಗಿರ್ಬೋದು, ಇಲ್ಲಿ ಪಿ ಫಾರ್ಮುಲಾ ರಿವರ್ಸ್ ಆಗಿ ಕೆಲಸ ಮಾಡುತ್ತೆ. ಪೀಕ್ ಅರ್ನಿಂಗ್ ಸಮಯದಲ್ಲಿ ಅಂದರೆ ಹೆಚ್ಚು ಗಳಿಕೆ ಹೊತ್ತಲ್ಲಿ ಪಿ ಕಮ್ಮಿ ಅಂತ ಅನಿಸುತ್ತೆ, ಆದರೆ ಅದು ಚೀಪ್ ಸ್ಟಾಕ್ ಅಂತ ಅರ್ಥ ಅಲ್ಲ. ಇವಾಗ ಈ ಕಾನ್ಸೆಪ್ಟ್ಸನ್ನು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ವ್ಯಾಲ್ಯೂ ಟ್ರ್ಯಾಪ್ಸನ್ನು ಐಡೆಂಟಿಫೈ ಮಾಡೋದು. ಹಾಗಾದರೆ ವ್ಯಾಲ್ಯೂ ಟ್ರ್ಯಾಪ್ ಅಂದರೆ ಏನು ಕೇಳಿ. ವ್ಯಾಲ್ಯೂ ಟ್ರ್ಯಾಪ್ ಅಂದರೆ ಒಂದು ಸ್ಟಾಕ್ ಪಿ ಬೇಸಿಸ್ನಲ್ಲಿ ಚೀಪ್ ಅನಿಸ್ಬೋದು, ಆದರೆ ಅದು ಚೀಪ್ ಆಗಿರೋದು ಬಿಸ್ನೆಸ್ ಎಕನಾಮಿಕ್ಸ್ ವೀಕ್ ಆಗಿರೋದ್ರಿಂದ. ಅಂದರೆ ROI ಲೋ ಅಥವಾ ವೊಲ್ಯಾಟಿಲಿಟಿ ಆಗಿರ್ಬೋದು, ಗ್ರೋತ್ ಪುವರ್ ಆಗಿರ್ಬೋದು, ಅಥವಾ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಅಂತಿಮವಾಗಿ ಗುರಿ ಏನು, ಟಾರ್ಗೆಟ್ ಏನು ಅಂದರೆ ಗುರಿ ತುಂಬ ಸರಳ. ಪಿ ಅನ್ನು ಫಂಡಮೆಂಟಲ್ಸ್ ಜೊತೆಗೆ ಬಳಸಿ ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಸ್ಟಾಕ್ ಚೀಪ್ ಫಾರ್ ಅ ರೀಸನ್, ಯಾವ ಸ್ಟಾಕ್ ಚೀಪ್ ರಿಲೇಟಿವ್ ಟು ಇಟ್ಸ್ ರಿಯಲ್ ಪೊಟೆನ್ಷಿಯಲ್, ಇದನ್ನು ತಿಳ್ಕೋಬೇಕು. ಈಗ ಕ್ಲಾಸಿಕ್ ವ್ಯಾಲ್ಯೂ ಟ್ರ್ಯಾಪ್ಸ್ ತರಹ ಕಾಣಿಸುವಂಥ 2 ಕೇಸಸನ್ನು ನೋಡೋಣ. ಮೊದಲ ಕಂಪನಿ, ಮೇಲ್ನೋಟಕ್ಕೆ ಈ ಕಂಪನಿ ನೋಡಿದ್ರೆ ಪಿ 10x ಇದೆ, ಹಾಗಾಗಿ ಸ್ಟಾಕ್ ತುಂಬ ಚೀಪ್ ಅನಿಸುತ್ತೆ. ಆದರೆ ಅದೇ ಸಮಯದಲ್ಲಿ ಇಂಟರ್ನಲ್ ಪಿಯರ್ಸ್ ಆಗಿರುವಂಥ ಇನ್ಫೋ ಎಡ್ಜ್ ಅಥವಾ ಮ್ಯಾಟ್ರಿಮನಿ ಸುಮಾರು 30x ಪಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸೇಲ್ಸ್ CAGR ಸುಮಾರು 21% ಮತ್ತು ಪ್ರಾಫಿಟ್ CAGR ಸುಮಾರು 150% ಆಗಿದೆ. ಅಂದರೆ ಪ್ರಶ್ನೆಯಲ್ಲಿ ಸರಳ, ಇಷ್ಟೊಂದು ಗ್ರೋತ್ ಇದ್ರೂ ಕೂಡ ಮಾರ್ಕೆಟ್ ಯಾಕೆ ಲೋ ಮಲ್ಟಿಪಲ್ ಕೊಡ್ತಾ ಇದೆ? ರಿಯಾಲಿಟಿ ಚೆಕ್ ಇಲ್ಲಿ ಶುರುವಾಗುತ್ತೆ. Q2 FY26ನಲ್ಲಿ ಕಂಪನಿಯ ಟೋಟಲ್ ಲಿಸ್ಟಿಂಗ್ 5 ಕೋಟಿ ದಾಟಿದೆ, ಆದರೆ ಮಾನಿಟೈಸೇಷನ್ ದುರ್ಬಲವಾಗಿದೆ. ಪೇಯ್ಡ್ ಲಿಸ್ಟಿಂಗ್ಸ್ ಕೇವಲ ಸುಮಾರು 1.2%. ಕಳೆದ 5 ವರ್ಷದಲ್ಲಿ ಇದು ಕಮ್ಮಿಯಾಗಿದೆ.
ಅಂದರೆ ರೀಚ್ ಮತ್ತು ಸ್ಕೇಲ್ ಹೆಚ್ಚಾಗ್ತಾ ಇದೆ, ಆದರೆ ರೆವಿನ್ಯೂ ಗ್ರೋತ್ ಈಗ ಲಿಸ್ಟಿಂಗ್ ಸಂಖ್ಯೆ ಮೇಲೆ ಅಲ್ಲ, ಬೆಟರ್ ಕನ್ವರ್ಷನ್ ಮತ್ತು ಹೈಯರ್ ಪೇಯಿಂಗ್ ಕಸ್ಟಮರ್ಸ್ನ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿದೆ. ಇದರ ಜೊತೆಗೆ ಸ್ಟ್ರಕ್ಚರಲ್ ಪ್ರೆಷರ್ ಕೂಡ ಇದೆ. ಪ್ರತಿ ಲೋಕಲ್ ಸರ್ಚ್ ಯೂಸ್ ಕೇಸ್ಗೆ ಈಗ ಸ್ಪೆಷಲೈಸ್ಡ್ ಆ್ಯಪ್ಸ್ ಬಂದಿದ್ದಾವೆ. ಈ ಝೊಮ್ಯಾಟೊ, ಸ್ವಿಗ್ಗಿ ಫುಡ್ಗೆ, ಇನ್ನು ಸರ್ವಿಸಸ್ಗೆ ಅರ್ಬನ್ ಕಂಪನಿ, ಹೋಟೆಲ್ಸ್ಗೆ ಮೇಕ್ ಮೈ ಟ್ರಿಪ್. ಹೀಗೆ ಇಲ್ಲಿ ಮತ್ತೊಂದು ಮುಖ್ಯ ವಿಷಯ ಏನು ಅಂದರೆ, ಕಂಪನಿಯ ನೆಟ್ ಪ್ರಾಫಿಟ್ನಲ್ಲಿ ದೊಡ್ಡ ಭಾಗ ಇನ್ನೂ ಕೂಡ ಅದರ್ ಇನ್ಕಮ್ನಿಂದ ಬರ್ತಾ ಇದೆ. ಅದು ಮುಖ್ಯವಾಗಿ ಅನ್ರಿಯಲೈಸ್ಡ್ ಮ್ಯೂಚುವಲ್ ಫಂಡ್ ಗೇನಿಂದ. ಆದರೆ ಇದು ಪ್ಯೂರ್ ಆಪರೇಷನಲ್ ಇನ್ಕಮ್ ಅಲ್ಲ. ಇನ್ನೊಂದು ಕೇಸ್ ಸ್ಟಡಿಯನ್ನು ನೋಡೋಣ. ಇನ್ನೊಂದು ಕಂಪನಿ ಮೇಲ್ನೋಟಕ್ಕೆ ನೋಡಿದ್ರೆ ಚೀಪ್ ಅನ್ಸುತ್ತೆ. ಪಿ ಕೇವಲ 6.6x ಇದೆ. ಅದೇ ಇಂಡಸ್ಟ್ರಿ ಮೀಡಿಯಂ ಬಂದು 17x 17x ಇದೆ. ಆದರೆ ಫಂಡಮೆಂಟಲ್ಸ್ ಕ್ಲಿಯರ್ಲಿ ವೀಕ್ ಆಗಿದೆ. ಕಳೆದ 3 ವರ್ಷದಲ್ಲಿ ಸೇಲ್ಸ್ CAGR -16%, ಪ್ರಾಫಿಟ್ CAGR -3%. ಮತ್ತು ಬಿಗ್ಗೆಸ್ಟ್ ಡೇಂಜರ್ ಏನು ಅಂದರೆ, ಅದರ್ ಇನ್ಕಮ್ ಕಾಂಟ್ರಿಬ್ಯೂಷನ್ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಈಗ ಅದು ನೆಟ್ ಪ್ರಾಫಿಟ್ನ 114% ಆಗಿದೆ. ಅಂದರೆ ಕೋರ್ ಬಿಸ್ನೆಸ್ನಿಂದ ಲಾಸ್ ಆಗ್ತಾ ಇದೆ, ಲಾಭ ಅದರ್ ಇನ್ಕಮ್ನ ಕಾರಣದಿಂದಾಗಿ ಬರ್ತಾ ಇದೆ. ಈಗ ಬಾಟಮ್ ಲೈನ್ ನೋಡಿದ್ರೆ, ಲೋ PE ಅಂದರೆ ಅದು ವ್ಯಾಲ್ಯೂ ಅಲ್ಲ, ಅನೇಕ ಬಾರಿ ಅದು ವ್ಯಾಲ್ಯೂ ಟ್ರ್ಯಾಪ್ ಆಗಿರುತ್ತೆ. ಅದಕ್ಕಾಗಿಯೇ PEಯನ್ನು ಫಂಡಮೆಂಟಲ್ಸ್ನ ಜೊತೆಲೇ ನೋಡಬೇಕು. ಅರ್ನಿಂಗ್ಸ್ ಕ್ವಾಲಿಟಿ ಮೇಲೆ ಹೆಚ್ಚು ಗಮನ ಕೊಡಬೇಕು. FY25ನಲ್ಲಿ ಅದರ್ ಇನ್ಕಮ್ ಇರದೇ ಇದ್ದಿದ್ರೆ ಈ ಕಂಪನಿ ಲಾಸ್ಗೆ ಬೀಳ್ತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ತುಂಬ ಕೆಟ್ಟ ರೀತಿಯಲ್ಲಿ ಹಾಳಾಗಿದೆ. ಕೇವಲ 2 ವರ್ಷಗಳಲ್ಲಿ 94 ದಿನಗಳಿಂದ 374 ದಿನಗಳಿಗೆ ಹೋಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಇನ್ವೆಂಟ್ರಿ ಡೇಸ್ ತುಂಬ ಹೆಚ್ಚಾಗಿರೋದು. ಸೊ ಇಲ್ಲಿ ಲೋ PE ವ್ಯಾಲ್ಯೂ ಅಲ್ಲ, ಅದು ಒಂದು ಸ್ಟ್ರೆಸ್ ಸಿಗ್ನಲ್ ಮಾತ್ರ. ಆದರೆ ವ್ಯಾಲ್ಯೂ ಆಪರ್ಚುನಿಟೀಸ್ ನಿಜವಾಗಿಯೂ ಇದೆ. ಆದರೆ ಡೇಟಾ ಏನು ಹೇಳುತ್ತೆ ಅಂದರೆ, ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಗೇಮ್ನಲ್ಲಿ ಕನ್ಸಿಸ್ಟೆನ್ಸಿಗಿಂತ ಔಟ್ಲೇಯರ್ಸ್ ತುಂಬ ಮುಖ್ಯ. 2019ರಿಂದ 24ರ ನಡುವೆ ಟಾಪ್ 100 ವೆಲ್ತ್ ಕ್ರಿಯೇಟರ್ಗಳಲ್ಲಿ ಕೇವಲ 6 ಸ್ಟಾಕ್ಸ್ ಮಾತ್ರ ಪ್ರತಿ ವರ್ಷ ನಿಫ್ಟಿ TRI ಅಂದರೆ ಟೋಟಲ್ ರಿಟರ್ನ್ ಇಂಡೆಕ್ಸ್ನನ್ನು ಬೀಟ್ ಮಾಡಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL. ಇಲ್ಲಿ ಮಾರ್ಕೆಟ್ ಏನು ನೋಡ್ತು ಅಂದರೆ, ಲೇಬಲ್ ಬಿಸ್ನೆಸ್ ಏನಿತ್ತು ಅಂತ, ಸ್ಟ್ರಾಂಗ್ ಫಂಡಮೆಂಟಲ್ಸ್. 2020ರಿಂದ ಮಿಡ್ 2022ರವರೆಗೆ ಸ್ಟಾಕ್ ಪ್ರೈಸ್ ಸುಮಾರು ₹600 ₹900 ರೇಂಜ್ನಲ್ಲಿತ್ತು. ಅದೇ PE ಬಂದು 9x to 11x ನಡುವೆ ಇತ್ತು. ಆದರೆ ಇಲ್ಲಿ ಕೆಲವು ಮೇಜರ್ ಪಾಯಿಂಟ್ಸ್ ಇದ್ದಾವೆ. ಮೊನೋಪೊಲಿ ಮೋಡ್ ಅಂದರೆ, ಭಾರತಕ್ಕೆ ತೇಜಸ್ ಫೈಟರ್ ಜೆಟ್ಸ್ ಅಥವಾ ಹೆಲಿಕಾಪ್ಟರ್ಸ್ ಬೇಕಾದರೆ HALಗೆ ಪ್ಯೂರ್ ಮೊನೋಪೊಲಿ ಇತ್ತು. ಝೀರೋ ಡೆಟ್, ದೊಡ್ಡ ಕ್ಯಾಶ್ ಬ್ಯಾಲೆನ್ಸ್ ಪ್ಲಸ್ ಕಸ್ಟಮರ್ ಅಡ್ವಾನ್ಸಸ್, ಜೊತೆಗೆ 3ನೇದು ಆರ್ಡರ್ ಬುಕ್ ವಿಸಿಬಿಲಿಟಿ. ಲಾಂಗ್ ಟರ್ಮ್ ಗೌರ್ಮೆಂಟ್ ಬ್ಯಾಕ್ಡ್ ಪ್ರಾಜೆಕ್ಟ್ಗಳಿದ್ವು. ಮಾರ್ಕೆಟ್ ನಿಧಾನವಾಗಿ ಇದನ್ನು ಅರ್ಥ ಮಾಡಿಕೊಂಡು ಫಲಿತಾಂಶ ಏನಾಯಿತು, ರಿಸಲ್ಟ್ ಏನಾಯಿತು, ಸ್ಟಾಕ್ ಕೇವಲ 2 ವರ್ಷಗಳಲ್ಲಿ 5 times to 6 times ಅಂದರೆ ₹800 ಇದ್ದಿದ್ದು $5,000ಕ್ಕೂ ಹೆಚ್ಚು ಹೋಯಿತು. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ಅರ್ನಿಂಗ್ಸ್ ಗ್ರೋ ಆದಂತೆ ಮಾರ್ಕೆಟ್ PEಯನ್ನು ರೀರೇಟ್ ಮಾಡ್ತು. 10x ಇಂದ 40xಗೆ PE ಎಕ್ಸ್ಪ್ಯಾಂಡ್ ಆಯಿತು. ಅದೇ ಸಾಮಾನ್ಯವಾಗಿ ಮಲ್ಟಿ ಬ್ಯಾಗರ್ ಸ್ಟಾಕ್ಗಳ ಹಾಲ್ ಮಾರ್ಕ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟನ್ನು ನೋಡೋಣ. ನಾವು ಈ NSE 500 ಇಂದ ಟಾಪ್ 400 ಕಂಪನೀಸ್ ತೆಗೆದುಕೊಂಡು ಒಂದು ಸಿಂಪಲ್ ಫಿಲ್ಟರ್ ಹಾಕಿದ್ವಿ. 2020ರಲ್ಲಿ 50xಗಿಂತ ಕಮ್ಮಿ PE ಅಂತ. ಈ ಫಿಲ್ಟರ್ನ ನಂತರ ನಮಗೆ ಸಿಕ್ಕಿದ್ದು ಕೇವಲ 26 ಸ್ಟಾಕ್ಸ್ ಮಾತ್ರ. ಈ 26 ಸ್ಟಾಕ್ಸ್ ಕಳೆದ 5 ವರ್ಷಗಳಲ್ಲಿ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ 15%ಗಿಂತ ಹೆಚ್ಚು CAGR ಮತ್ತು 21 ಸ್ಟಾಕ್ಸ್ ಕೇವಲ ಸಿಂಗಲ್ ಡಿಜಿಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಅಂದರೆ ಸುಮಾರು 80% ಕೇಸ್ನಲ್ಲಿ ಹೈ PE ಪ್ಲಸ್ ಲೋ ಗ್ರೋತ್ ಈಸ್ ಈಕ್ವಲ್ ಟು ಪುವರ್ ರಿಸಲ್ಟ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಗ್ರೋತ್ ಇಲ್ಲದೆ ನೀವು ಹೈ ಮಲ್ಟಿಪಲ್ ಕೊಡ್ತಾ ಇದ್ರೆ ಮಾರ್ಕೆಟ್ ಹೆಚ್ಚಿನ ಸಮಯದಲ್ಲಿ ನಿಮ್ಮನ್ನು ಪನಿಷ್ ಮಾಡುತ್ತೆ. ಇನ್ನೊಂದು ಕಡೆ ನಾವು ಎಂಟೈರ್ ಡೇಟಾ ಸೆಟ್ಟನ್ನು 15 ಬಕೆಟ್ಸ್ಗೆ ಡಿವೈಡ್ ಮಾಡಿದ್ದೇವೆ. ಪ್ರತಿ ಬಕೆಟ್ಸ್ನಲ್ಲಿ 20 ಸ್ಟಾಕ್ಸ್, ಲೋವೆಸ್ಟ್ ಹಿಸ್ಟಾರಿಕಲ್ PE ಇಂದ ಹೈಯೆಸ್ಟ್ PEವರೆಗೆ. ಮೀಡಿಯನ್ ಡೇಟಾ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಿಸ್ಟಾರಿಕಲ್ 5 ವರ್ಷದ PE ಜಾಸ್ತಿ ಆಗ್ತಾ ಹೋದಂತೆ ಆವರೇಜ್ 5 ವರ್ಷದ ರಿಟರ್ನ್ಸ್ ನಿಧಾನವಾಗಿ ಕಂಪ್ರೆಸ್ ಆಗ್ತಾ ಹೋಗುತ್ತೆ. ಹೈ PE ಇರುವಂಥ ಕಂಪನಿ ನಿಮಗೆ ಲಾಭ ತಂದು ಕೊಡೋದು ಕಂಪನಿ ಆ ಮಲ್ಟಿಪಲ್ಗೆ ತಕ್ಕ ಗ್ರೋತ್ ಡೆಲಿವರ್ ಮಾಡಿದಾಗ ಮಾತ್ರ. PE ಅಲೋನ್ ಅನ್ನೋದು ಇನ್ಕಂಪ್ಲೀಟ್ ಪಿಕ್ಚರ್ ಆಗುತ್ತೆ. ಅದನ್ನು ಗ್ರೋತ್, ROE, ಕ್ಯಾಶ್ ಫ್ಲೋಸ್, ಅರ್ನಿಂಗ್ಸ್ ಕ್ವಾಲಿಟಿ ಇದೆಲ್ಲದರ ಜೊತೆಗೆ ನೋಡಿದಾಗ ರಿಯಲ್ ವ್ಯಾಲ್ಯೂ ಏನು ಅಂತ ಅರ್ಥ ಆಗುತ್ತೆ. ಇನ್ವೆಸ್ಟರ್ ಟೇಕ್ ಅವೇ ಏನು? ಮೊದಲು ನೀವು ಪ್ರತಿ ಸೆಕ್ಟರ್ಗೆ ಅದರದೇ ಆದಂಥ PE ಇನ್ವೆಸ್ಟ್ ಇದೆ. ಅದು ಬಿಸ್ನೆಸ್ ಸ್ಟೆಬಿಲಿಟಿ ಮತ್ತು ಮ್ಯಾಕ್ರೋ ಎನ್ವೈರ್ಮೆಂಟ್ನ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಈ ಸೆಕ್ಟರ್ಗೆ ನಾರ್ಮಲ್ PE ರೇಂಜ್ ಏನು, ಕಮೋಡಿಟಿ ಅಥವಾ ಕ್ರೆಡಿಟ್ ಸೈಕಲ್ ಯಾವ ಸ್ಟೇಜ್ನಲ್ಲಿದೆ, ಇದೆಲ್ಲವನ್ನು ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ ಆ್ಯಸ್ ಎ ಇನ್ವೆಸ್ಟರ್. ಲೋ PE ಅಂದ ಮಾತ್ರಕ್ಕೆ ಸ್ಟಾಕ್ ಚೀಪ್ ಅಂತಲ್ಲ. ಕೋರ್ ಆಪರೇಷನ್ಸ್ನಿಂದ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ಅದರ್ ಇನ್ಕಮ್ನಿಂದ ಎಷ್ಟು ಬರ್ತಾ ಇದೆ, ಪೊಟೆನ್ಷಿಯಲ್ ಡಿಸ್ರಪ್ಷನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಮುಖ್ಯ. ಇಷ್ಟು ಮಾತ್ರ ಅಲ್ಲ, ಗ್ರೋತ್ನ ಜೊತೆಗೆ PEಯನ್ನು ಅನಲೈಸ್ ಮಾಡಿದಾಗ ಅದು ಒಂದು ಪವರ್ಫುಲ್ ಇನ್ವೆಸ್ಟಿಂಗ್ ಸಿಗ್ನಲ್ ಆಗುತ್ತೆ.
ಇವೆಷ್ಟು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.